ಜೈ ಭೀಮ್ ಬಂಧುಗಳೇ, ಕರ್ನಾಟಕದಲ್ಲಿ ಏನು ಡಾಕ್ಟರ್ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಹೊಸದಾಗಿ ನಾಯಕತ್ವದಲ್ಲಿ ಸಚಿವ ಸಂಪುಟ ರಚನೆ ಆಗಿರತಕ್ಕಂಥ ಸಂದರ್ಭದಲ್ಲಿ ಶೋಷಿತರ ಜನಾಂಗದ ನಾಯಕರಾಗಿರ್ತಕ್ಕಂಥ ಮತ್ತು ಸಹನತೆ ಶಿಲ್ಪಿಗಳಾಗಿರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರಿಗೆ ಮೊದಲೇ ಸಚಿವ ಸಂಪುಟ ವಿಸ್ತರಣೆಯಲ್ಲೇ ರಚನೆಯಲ್ಲಿ ಅವರಿಗೆ ಸ್ಥಾನವನ್ನು ನೀಡಬೇಕಾಗಿತ್ತು. ಆದರೆ ಇವತ್ತು ಇಡೀ ನಾಡಿನಾದಂಥ ರಾಜ್ಯದಾದಂಥ ಅತ್ಯಂತ ಹಿರಿಯ ರಾಜಕಾರಣಿ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರು ಅವರು ಅತ್ಯಂತ ಕೆಲವೊಂದು ಸ್ಥಳದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯ ಒಂದು ಭಾವನೆಗಳನ್ನು ಕಷ್ಟಗಳನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ಮತ್ತು ಸಮಾಜ ಕಲ್ಯಾಣ ಅಂತಕ್ಕಂಥ ಇಲಾಖೆಯನ್ನು ಅವರು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿ ದಲಿತರ ಸಾಮಾಜಿಕ ನ್ಯಾಯಕ್ಕಾಗಿ ಮತ್ತು ಆರ್ಥಿಕ ಸದೃಢತೆಗಾಗಿ ಮತ್ತು ಅವರ ಶೈಕ್ಷಣಿಕವಾಗಿ ಅನೇಕ ಒಂದು ಕಾರ್ಯಕ್ರಮಗಳನ್ನು ಬಹಳಷ್ಟು ಪರಿಣಾಮಕಾರಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಗಳು ಇವತ್ತು ದಲಿತರ ಮೇಲೆ ಇರತಕ್ಕಂಥ ದೌರ್ಜನ್ಯವನ್ನು ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ ಪಕ್ಷ ದೌರ್ಜನ್ಯ ಮಾಡಿದವರಿಗೆ 10% ಆದರೂ ಕೂಡ ಆ ಶಿಕ್ಷೆ ಆಗ್ತಾ ಇಲ್ಲ ಅಂತ ಹೇಳಿ ಏನಿತ್ತು ಅದನ್ನು ಮುಖ್ಯಮಂತ್ರಿ ಗಮನಕ್ಕೆ ತಗೊಬಂದು ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರು ಇಡೀ ಕರ್ನಾಟಕ ರಾಜ್ಯದಾದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ 33 ಸಿಯರಿಷಲ್ ಒಂದು ಪೊಲೀಸ್ ಠಾಣೆಗಳನ್ನು ತೆರೆಯೋದ್ರ ಮುಖಾಂತರ ಅಟ್ರಾಸಿಟಿ ಕೇಸ್ ಆದರೆ ಅದರಲ್ಲಿ ಒಂದು ಅವ್ರು ರಿಜಿಸ್ಟ್ರೇಷನ್ ಮಾಡಬೇಕು ಮತ್ತು ಅವರಿಗೆ ಒಂದು ಭಯ ಬರಬೇಕು ದೌರ್ಜನ್ಯ ಮಾಡಬೇಕಂತಕ್ಕಂಥ ಉದ್ದೇಶಿಕೊಂಡು ಮಾಡಿರ್ತಕ್ಕಂಥವ್ರು. ಎಸ್ ಸಿ ಪಿ ಮತ್ತು TSP ಹಣವನ್ನು ಅನ್ಯರಿಗೆ ಮತ್ತು ಅನ್ಯ ಕಾರ್ಯಗಳಿಗೆ ಬಳಸ್ತಕ್ಕಂಥದ್ದನ್ನು ತಡೆದು ಸೇವಂಡಿ ಅಂತಕ್ಕಂಥದ್ದನ್ನು ರದ್ದು ಮಾಡಿ SCP ಮತ್ತು TSP ಹಣವನ್ನು ಅನ್ಯ ಕೆಲಸಗಳಿಗೆ ದುರುಪಯೋಗ ಆಗ್ತಕ್ಕಂಥದ್ದನ್ನು ತಡೆದು ಅದನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಸರಿಯಾದಂಥ ಡೈರೆಕ್ಟಾಗಿ ಹೋಗುವಂಥ ಒಂದು ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥದ್ದು ದಿಟ್ಟ ನಿರ್ಧಾರ. ಈಗ ಅನೇಕ ಕಾರ್ಯಕ್ರಮಗಳು ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರು ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ ಪ್ರಮುಖ 2023ರಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರು ಕೂಡ ಪ್ರಮುಖ ಕಾರಣ ಅಂತ ಹೇಳಿದ್ರು ಕೂಡ ತಪ್ಪಾಗ್ತಿಲ್ಲ. ವಿವಿಧ ರೀತಿಯಾಗಿ ದಲಿತ ಸಂಘಟನೆಗಳ ಗುಂಪುಗಳಾಗಿರ್ತಕ್ಕಂಥವು ಎಲ್ಲವೂ ಕೂಡ ಪ್ರಮುಖ ಸಂಘಟನೆಗಳನ್ನು ಸೇರಿಸೋದ್ರ ಮುಖಾಂತರ ಅವರು ಒಂದು ಐಕ್ಯತಾ ಒಂದು ಸಮಿತಿ ಮಾಡೋದ್ರ ಮುಖಾಂತರ ಅದಕ್ಷತೆ ಅಪ್ರಾಮಾಣಿಕತೆ ಭ್ರಷ್ಟಾಚಾರಕ್ಕೆ ಕೋಮುವಾದಿಗಳ ಪಕ್ಷ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರ ರಾಜ್ಯದಲ್ಲಿ ಆಳ್ಕೆ ಮಾಡ್ತಕ್ಕಂಥ BJP ಸರ್ಕಾರ ಮತ್ತು ಕೇಂದ್ರದಲ್ಲಿ ಆಯ್ಕೆ ಮಾಡ್ತಕ್ಕಂಥ ಮೋದಿಯವರ ನೇತೃತ್ವದಲ್ಲಿ BJP ಸರ್ಕಾರವನ್ನು ಅವರ ವಿರುದ್ಧ ಒಂದು ಅನೇಕ ಒಂದು ಜನಪೌರಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಹಾಕೊಳ್ಳೋಕ್ಕೆ 2023ಗಳಲ್ಲಿ ಪ್ರಮುಖವಾಗಿ ದಲಿತರು ಕಾಂಗ್ರೆಸ್ಗೆ ವೋಟ್ ಮಾಡಲಿಕ್ಕೆ ಅವರು ಬಹಳಷ್ಟು ಶ್ರಮ ವಹಿಸಿ ಒಂದು ಐಕ್ಯತಾ ಒಂದು ಸಮಾನತೆ ಒಂದು ಸಮಾನ ಒಂದು ಸಮಿತಿಯನ್ನು ಮಾಡೋದ್ರ ಮುಖಾಂತರ 2023ಕ್ಕೆ ಅಧಿಕಾರಕ್ಕೆ ರಾಜ್ಯ ಸರ್ಕಾರದ ಬರಲಿಕ್ಕೆ ಪ್ರಮುಖ ಕಾರಣವಾಗಿರ್ತಕ್ಕಂಥ ಮಾದೇವಪ್ಪನವರಿಗೆ ಈಗ 2ನೇ ಹಂತದಲ್ಲಿ ನಡೀತಕ್ಕಂಥ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಅವರನ್ನು ಸಚಿವ ಸ್ಥಾನ ಕೊಡೋದ್ರ ಮುಖಾಂತರ ಆಗಿರ್ತಕ್ಕಂಥ ಏನು ಗೊಂದಲಗಳಿಗೆ ತೆರೆ ಎಳಿಬೇಕು ಅಂತ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮತ್ತು ಸಿದ್ದರಾಮಯ್ಯನಲ್ಲಿ ನಾನು ಅನಿಸ್ಕೊಳ್ತೀನಿ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕದಲ್ಲಿ 11/6/2026ರಂದು ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರಿನಲ್ಲಿ ರಾಜ್ಯದಾದ್ಯಂತ ಎಲ್ಲ ಒಂದು ಜನರ ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಮಾದೇವಪ್ಪರ ಅನುಯಾಯಿಗಳು ಎಲ್ಲರೂ ಸೇರಿ ಮಾದೇವಪ್ಪರಿಗೆ ಒಂದು ಸಚಿವ ಸ್ಥಾನದಿಂದ ವಂಚಿತರಾಗಿರ್ತಕ್ಕಂಥದ್ದನ್ನು ಖಂಡಿಸಿ ಬೃಹತ್ ಮಟ್ಟದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೀತಾ ಇದೆ. ಕರ್ನಾಟಕ ರಾಜ್ಯ ದಲಿತ ಒಂದು ಒಕ್ಕೂಟಗಳ ಒಂದು ಸಮಿತಿ ಮುಖಾಂತರ ಅದರಲ್ಲಿ ಎಲ್ಲರೂ ಕೂಡ ರಾಜ್ಯದಾದಂಥ ಎಲ್ಲರೂ ಕೂಡ ಭಾಗವಹಿಸಬೇಕು. ನಾನು ಭಾಗವಹಿಸ್ತಾ ಇದ್ದೀನಿ. ಅಲ್ಲಿಗೆ ಎಲ್ಲರೂ ಬನ್ನಿ ಮತ್ತು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರಿಗೆ ಸಚಿವ ಸ್ಥಾನ ನೀಡುವಂತೆ ನಾವು ಆಗ್ರಹಿಸೋಣ. ಎಲ್ಲ ಏನಂತಂದ್ರೆ ಇಡೀ ಒಂದು ಕರ್ನಾಟಕದಲ್ಲಿ ಒಂದು ಶೋಷಣೆ ಮುಕ್ತವಾಗಿರ್ತಕ್ಕಂಥ ಸಮಾಜ ಕಟ್ಟಲಿಕ್ಕೆ ಕಂಕಣಬದ್ಧವಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಸಿ ಮಾದೇವಪ್ಪವರಿಗೆ ನನ್ನ ಸಂಪೂರ್ಣವಾದಂಥ ಬೆಂಬಲ ನೀಡೋಣ. ಮತ್ತು 2ನೇ ಹಂತದಲ್ಲಿ ಏನು ಸಚಿವ ಸಂಪುಟ ವಿಸ್ತರಣೆ ಆಗ್ತದೆ ಆ ಸಂದರ್ಭದಲ್ಲಿ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರಿಗೆ ಅವರಿಗೆ ಸಚಿವ ಸ್ಥಾನ ಕೊಡೋದ್ರ ಮುಖಾಂತರ
ಮತ್ತೆ ಅವರಿಗೆ ಪ್ರಮುಖ ಖಾತೆ ಕೊಡೋದ್ರ ಮುಖಾಂತರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಒಂದು ಜನರ ಕಲ್ಯಾಣಕ್ಕಾಗಿ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಳ್ಳಿಕ್ಕೆ ಸರ್ಕಾರ ಮುಂದಾಗಬೇಕು. ಅಹಿಂದ ನಾಯಕರಾಗಿರ್ತಕ್ಕಂಥ ಮತ್ತು ಕಳೆದ 40-45 ವರ್ಷಗಳ ಕಾಲ ಅದು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರ ಒಂದು ಜೊತೆಗೂಡೆ ಕೆಲಸ ಮಾಡಿರ್ತಕ್ಕಂಥವ್ರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಜಾಗೃತಿ ಉಂಟು ಮಾಡಿರ್ತಕ್ಕಂಥ ಮಹಾನ್ ನಾಯಕರು ಡಾಕ್ಟರ್ ಎಸ್.ಸಿ. ಮಾದೇವಪ್ಪನವರು. ಸಹನಕ್ಕೆ ಅವ್ರ ಹೆಸರುವಾಸಿಯಾಗಿರ್ತಕ್ಕಂಥವ್ರು. ಅವ್ರು ಎಷ್ಟೇ ತೊಂದರೆಗಳಿಂದ ಇದ್ದಿರ್ತಕ್ಕಂಥವ್ರಿಗೆ ಸಹನತೆಯಿಂದ ಪ್ರೀತಿಯಿಂದ ಅವರನ್ನು ಮಾತಾಡಿಸೋ. ಹಾಗಾಗಿ ಈಗ ಫ್ರೀಡಮ್ ಪಾರ್ಕ್ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ 11/6/2026 ರಾಜ್ಯದಾದ್ಯಂತ ಎಲ್ಲರೂ ಪಾಲ್ಗೊಳ್ಬೇಕಂತ ಹೇಳಿ ನಾನು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಪರವಾಗಿ ಡಾಕ್ಟರ್ ಡಿ.ಜಿ. ಸಾಗರ್ ರಾಜ್ಯ ಸಂಚಾಲಕರ ನಾನು ಕೂಡ ಪಾಲ್ಗೊಳ್ತಾ ಇದ್ದೀನಿ. ತಾವು ಕೂಡ ಪಾಲ್ಗೊಳ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಜೈ ಭೀಮ್. ಜೈ. ನಮಸ್ಕಾರ ಬಂಧುಗಳೇ, ನಾನು ಜಂಬೂದೀಪ ಸಿದ್ದರಾಜು, ಕರ್ನಾಟಕ ರಾಜ್ಯ ಆದಿವಾಸಿ ಸಂಘದ ಕಾರ್ಯಾಧ್ಯಕ್ಷ. ಬಂಧುಗಳೇ, ತಮಗೆಲ್ಲ ಗೊತ್ತಿದೆ, ಇತ್ತೀಚೆಗೆ ನಿರಂತರವಾಗಿ ನಮ್ಮ ದಲಿತ ಸಮುದಾಯವನ್ನು ಹತ್ತಿಕ್ಕುವಂಥ, ಶೋಷಣೆ ಮಾಡುವಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ. ನೋಡಿ, ಇತ್ತೀಚೆಗೆ ಏನು ಹೊಸ ಮುಖ್ಯಮಂತ್ರಿಗಳು ಬಂದು ಈ ರಾಜ್ಯಕ್ಕೆ, ಅವರ ಮೊದಲ ಸಂಪುಟದಲ್ಲಿ ಮುಖ್ಯವಾಗಿ ನಮ್ಮ ಸಮುದಾಯದ, ವಿಶೇಷವಾಗಿ ನಮ್ಮ ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿದಂಥ ಸಚಿವರಿಗೆ ಒಳ್ಳೆ ಖಾತೆ ಕೊಡಲಿಲ್ಲ. ನಾವೆಲ್ಲ ಒಂದು ಕನ್ಸ್ಕೊಂಡಿದ್ದು, ಬಹುಶಃ ಸಿಎಂ ಅಂತೂ ಆಗಲಿಲ್ಲ, ನಮ್ಮ ಸಮುದಾಯದ ಸೀನಿಯರ್ ಮಿನಿಸ್ಟರ್ಗೆ, ಪರ್ಟಿಕ್ಯುಲರ್ಲಿ ವಿಶೇಷವಾಗಿ ನಮ್ಮ ಡಾಕ್ಟರ್ ಎಸ್.ಸಿ. ಮಾದೇವಪ್ಪ ಅವರಿಗೆ ಡೆಪ್ಟಿ ಸಿಎಂ ಕೊಡ್ತಾರೆ ಅಂತ. ಹಾಗೆ ಕೆ.ಎಚ್. ಮುನಿಯಪ್ಪ ಅವರು ಕೂಡ 2 ಸಾರಿ ಗೆದ್ದಿದ್ದಾರೆ, ಅವರು ಕೂಡ ಡೆಪ್ಟಿ ಸಿಎಂ ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ. ಆದರೆ ಅದೆಲ್ಲ ಸುಳ್ಳಾಗಿದೆ. ಹಾಗಾಗಿ ಜೊತೆಗೆ ಏನು ಇಷ್ಟು ವರ್ಷ, ಈ ಕಳೆದ 3 ವರ್ಷದಲ್ಲಿ ನಮ್ಮ ಡಾಕ್ಟರ್ ಎಸ್.ಸಿ. ಮಾದೇವಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಸ್ಥಾನ ಕೊಟ್ಟಿದ್ದರಿಂದ ಅವರು ಬಹಳ ಅಚ್ಚುಕಟ್ಟಾಗಿ ಆ ಖಾತೆಯನ್ನು ನಿರ್ವಹಿಸಿ ಒಳ್ಳೆ ಕೆಲಸ ಮಾಡಿದರೆ ಈ ಒಂದು ಸಮುದಾಯದ, ವಿಶೇಷವಾಗಿ ಎಸ್.ಸಿ. ಜನಾಂಗದ ಮೇಲೆತ್ತುವಂತ ಕೆಲಸವನ್ನ ಹೆಚ್ಚಾಗಿ ಮಾಡಿದ್ದಾರೆ. ಆದ್ರಿಂದ ಈಗ ನಮಗೆ ನಿರಾಶೆ ಆಗಿದೆ. ಅವರಿಗೆ ಖಾತೆ ಕೊಡದೇ ಇರುವಂತದ್ದು ನಮ್ಮೆಲ್ಲರೂ ಕೂಡ ಬಹಳ ನಿರಾಶೆ ತಂದಿದೆ. ಆದ್ರಿಂದ ನಾವೆಲ್ಲರೂ ಕೂಡ ಒಂದು ಸ್ವಾಭಿಮಾನ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇದೇ ತಿಂಗಳು 11ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ನಾವೆಲ್ಲರೂ ಕೂಡ ಒಂದು ಸ್ವಾಭಿಮಾನದ ಸಮಾವೇಶ, ಪ್ರತಿಭಟನಾ ಸಮಾವೇಶನ ಮಾಡ್ತಾ ಇದೀವಿ ಬಂಧುಗಳೇ. ಅದಕ್ಕಾಗಿ ತಾವೆಲ್ಲರೂ ಕೂಡ ಯಾರ್ಯಾರು ಸ್ವಾಭಿಮಾನಗಳಿದ್ರಿ, ಯಾರ್ಯಾರು ಅಂಬೇಡ್ಕರ್ ಅವರ ಅನುಯಾಯಿಗಳಿದ್ರಿ, ಯಾರ್ಯಾರಿಗೆ ನಮ್ಮ ಅಂಬೇಡ್ಕರ್ ಅವರ ಹೋರಾಟದಲ್ಲಿ ನಂಬಿಕೆ ಇದೆ, ತಾವೆಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಫ್ರೀಡಂ ಪಾರ್ಕ್ಗೆ 11ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಬರಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊತೀನಿ.